ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಈ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಬಗ್ಗೆ ಬಂದಿರೋ ಮಾಹಿತಿಯನ್ನು ನೋಡ್ಕೊತ ಹೋಗೋಣ. ಸೊ ಇಲ್ಲಿ ಅವ್ರು ಕೊಟ್ಟಿರೋ ಹೊಸ ಅಪ್ಡೇಟ್ ಬಗ್ಗೆ ತಿಳ್ಕೊತ ಹೋಗೋಣ. ಸೊ ಫಸ್ಟು ನೋಟಿಫಿಕೇಷನ್ ಓದ್ಕೊತ ಹೋಗೋಣ. ಸೊ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ 29/9/2024 ಅಂದರೆ ಸೆಪ್ಟೆಂಬರ್ 29ಕ್ಕೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಮಾಡ್ತಾಯಿದ್ದಾರೆ. ಸೊ ಆ ಟೈಮ್ ಟೇಬಲ್ ಆಲ್ರೆಡಿ ವೆಬ್ಸೈಟಲ್ಲಿ ಬಿಟ್ಟಿದ್ದಾರಂತೆ. ಸೊ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ರಿ. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ನಿರ್ದೇಶಿಸಿರುವಂತೆ ಕನ್ನಡ ಭಾಷಾ ಪರೀಕ್ಷೆಗೆ ಹಾಜರಾಗಿ 150 ಅಂಕಗಳಿಗೆ ಕನಿಷ್ಠ 50 ಅಂಕಗಳನ್ನು ಗಳಿಸುವುದು ಕಡ್ಡಾಯವಿರುತ್ತದೆ. ಅಂದರೆ ಈ ಎಕ್ಸಾಮಲ್ಲಿ ನಾವು ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗ್ಬೇಕಪ್ಪ ಅಂತಂದರೆ ಈ ಸ್ಟೆಪ್ಪಲ್ಲಿ ನಾವು ಕಂಪಲ್ಸರಿ ಕನ್ನಡ ಎಕ್ಸಾಮಲ್ಲಿ 150 ಮಾರ್ಕ್ಸಿಗೆ ಕನಿಷ್ಠ ಆದರೆ ಮಿನಿಮಮ್ 50 ಮಾರ್ಕ್ಸ್ನ ತಗೊಬೇಕಂತೆ. ಸೊ ಆ 50 ಮಾರ್ಕ್ಸ್ ತಗೊಂಡಾಗ ಮಾತ್ರ ನೆಕ್ಸ್ಟ್ ಮುಂದೆ ಎಕ್ಸಾಮಿಗೆ ನಾವು ಎಲಿಜಿಬಲ್ ಆಗ್ತೀವಿ. ಆದ್ದರಿಂದ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿರುವ ಎಲ್ಲ ಅಭ್ಯರ್ಥಿಗಳು ಕನ್ನಡ ಕಡ್ಡಾಯ ಪರೀಕ್ಷೆಗೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ತಪ್ಪದೇ ಹಾಜರಾಗತಕ್ಕದ್ದು. ಕನ್ನಡ ಕಡ್ಡಾಯ ಪರೀಕ್ಷೆಗೆ ಹಾಜರಾಗಿ ಅರ್ಹರಾಗಿರೋ ಅಭ್ಯರ್ಥಿಗಳಿಗೆ ಮಾತ್ರ ಸ್ಪರ್ಧಾ ಪರೀಕ್ಷೆಗೆ ಅವಕಾಶ ನೀಡುವುದು. ಅಂದರೆ ಕನ್ನಡ ಎಕ್ಸಾಮಿಗೆ ಪ್ರೆಸೆಂಟ್ ಆಗಿ ಸೊ ಆ ಎಕ್ಸಾಮಲ್ಲಿ ಕ್ವಾಲಿಫೈ ಆದರೆ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮಿಗೆ ನಾವು ಎಲಿಜಿಬಲ್ ಆಗ್ತೀವಿ ಎಕ್ಸಾಮ್ ಬರೆಯೋಕ್ಕೆ. ನೆಕ್ಸ್ಟು ಕನ್ನಡ ಕಡ್ಡಾಯ ಪರೀಕ್ಷೆಗೆ ಗೈರು ಹಾಜರಾದ ಅಭ್ಯರ್ಥಿಗಳು ಮತ್ತು ಹಾಜರಾಗಿ ಕನಿಷ್ಠ 50 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳಿಗೆ ದಿನಾಂಕ 27/10/2024 ನಡೆಯಲಿರುವ ಪತ್ರಿಕೆ 1, ಪತ್ರಿಕೆ 2 ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಅವಕಾಶ ಇರುವುದಿಲ್ಲ. ಅಂತಂದರೆ ನಾವೇನೋ ಈ ಕನ್ನಡ ಕಡ್ಡಾಯ ಪರೀಕ್ಷೆಗೆ ಆಬ್ಸೆಂಟ್ ಆದ್ವಿ ಇಲ್ಲ ಅಂತಂದರೆ ನಮಗೆ 50 ಮಾರ್ಕ್ಸ್ ಬರಲಿಲ್ಲಪ್ಪ ಅಂತಂದರೆ ನಾವು ನೆಕ್ಸ್ಟು ಅಕ್ಟೋಬರ್ನಲ್ಲಿ ನಡೆಯೋ ಕಾಂಪಿಟೇಟಿವ್ ಎಕ್ಸಾಮನ್ನು ಬರೆಯೋಕ್ಕೆ ಎಲಿಜಿಬಲ್ ಆಗಲ್ಲ. ಅದೇ ರೀತಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಿಕೆಯ ಪ್ರಕ್ರಿಯೆ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳ ಅರ್ಜಿ ಸ್ಥಿತಿಯನ್ನು ಅಂದರೆ ಅಪ್ಲಿಕೇಶನ್ ಸ್ಟೇಟಸನ್ನು ತಿಳಿಯಲು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಲಿಂಕ್ ನೀಡಲಾಗಿದೆ. ಪ್ರಕಟಿತ ಲಿಂಕ್ನಲ್ಲಿ ಅಭ್ಯರ್ಥಿಗಳ ಅರ್ಜಿಯ ಅಂಗೀಕೃತವಾಗಿದ್ದಲ್ಲಿ ಅರ್ಜಿ ಸಲ್ಲಿಕೆ ಪೂರ್ಣಗೊಳಿಸಿ ಶುಲ್ಕ ಪಾವತಿಸಿರುವ ಬಗ್ಗೆ ಪೂರಕ ದಾಖಲೆಗಳನ್ನು ದಿನಾಂಕ 26/8/2024 ಪ್ರಾಧಿಕಾರಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಸಲ್ಲಿಸುವಂತೆ ತಿಳಿಸಲಾಗಿದೆ. ಅಂತಂದರೆ ಇವಾಗ ಪೇಮೆಂಟ್ ಮಾಡಿರ್ತಾರೆ ಕೆಲವೊಬ್ಬರು, ಬಟ್ ಅಲ್ಲಿ ತೋರಿಸ್ತಾರಲ್ಲ. ಸೊ ನಾವೇನೋ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಸಕ್ಸಸ್ ಮಾಡಿದ್ದೀವಿ ಇಲ್ಲಿ ಅಪ್ಪ ಅಂತಂದರೆ ಆ ಡಾಕ್ಯುಮೆಂಟ್ಸ್ನ ನಾವೇ ಡೈರೆಕ್ಟ್ ಹೋಗಿ ಆಫೀಸಲ್ಲಿ ಕೊಡ್ಬೋದು. ಇಲ್ಲ ಅಂತಂದರೆ ಪೋಸ್ಟ್ ಮೂಲಕ ಕಳಿಸ್ಬೋದು ನಾವು ಅಲ್ಲಿಗೆ. ಆ ರೆಕಾರ್ಡ್ಸ್ನೆಲ್ಲ ಕಳ್ಸೋಕ್ಕೆ 26/8 ಅಂದರೆ 26ನೇ ತಾರೀಕು ಲಾಸ್ಟ್ ದಿನ. ಸೊ ಆ ಲಾಸ್ಟ್ ದಿನದೊಳಗೆ ನಾವು ಈ ರೆಕಾರ್ಡ್ಸ್ನೆಲ್ಲ ಆಫೀಸಿಗೆ ಕಳಿಸಿದ್ರೆ ಸೊ ಅವರಲ್ಲಿ ವೆರಿಫೈ ಮಾಡಿ ನಮ್ಮ ಅಪ್ಲಿಕೇಶನ್ನ ಅಪ್ರೂವ್ ಮಾಡ್ತಾರೆ. ಯಾಕಂದರೆ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋ ಚಾನ್ಸ್ ಭಾಳ ಇದೆ. ಸೊ ನೀವೇನೋ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅಪ್ರೂವ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಅಂತ ತಿಳ್ಕೊಳಕ್ಕೆ ವೆಬ್ಸೈಟ್ನಲ್ಲಿ ಒಂದು ಲಿಂಕ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಆ ಲಿಂಕ್ನಲ್ಲಿ ಲಾಗಿನ್ ಆಗಿ ಅಪ್ಲಿಕೇಶನ್ ID ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಅಲ್ಲಿ ಲಾಗಿನ್ ಆದರೆ ಅಲ್ಲಿ ತೋರಿಸುತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ ಆಗಿದೆಯೋ ಅಥವಾ ರಿಜೆಕ್ಟ್ ಆಗಿನೋ ತೋರಿಸುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ನಿಮ್ಮ ಪೇಮೆಂಟ್ ಏನಾದರೂ ಕರೆಕ್ಟಾಗಿ ಮಾಡಿದರೆ ಆ ರೆಕಾರ್ಡ್ನ ಆಫೀಸಿಗೆ ಪೋಸ್ಟ್ ಆದರೂ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ನೀವೇ ಹೋಗಿ ಅಲ್ಲಿ ಕೊಟ್ಟು ಬರ್ಬೋದು ಅವರಿಗೆ. ಈ ಪ್ರೊಸೆಸ್ನೆಲ್ಲ ಮಾಡೋಕ್ಕೆ 26ನೇ ತಾರೀಕು ಲಾಸ್ಟ್ ಡೇ. ಸೊ ಇದು ಈ ಇನ್ಫಾರ್ಮೇಷನ್ ಅವರು ನಮಗೆ ನೀಡಿರೋದು ವಿಲೇಜ್ ಅಕೌಂಟೆಂಟ್ ಅಂದರೆ ಅದೇ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿ ಬಗ್ಗೆ. ಸೊ ಈ ವಿಡಿಯೋದಾಗ ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.